ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಾಂಗಿಬಾತ್ ರೆಸಿಪಿ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ನಿಮಗೆ ಪರಿಚಯ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ. ಸೊ ಇವಾಗ ಯಾವ ರೀತಿ ಮಾಡೋದು ರೆಸಿಪಿ ಅಂತ ತೋರಿಸ್ತೀನಿ, ಹಾಗೆ ವಾಚ್ ಮಾಡಿ. ಮೊದಲಿಗೆ 5 ಬದನೆಕಾಯಿನ ತಟ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊತೀನಿ. ಈ ರೀತಿ ಇದು ತೊಳ್ಕೊಂಡು ಒಂದೊಂದಾಗೇನೆ ಎತ್ತಿಟ್ಕೊತಾ ಇದ್ದೀನಿ. ಸೊ ನಿಮಗೆ ಈ ಬದನೆಕಾಯಿ ಆದರೂ ಇಷ್ಟ ಆಗುತ್ತೆ. ಇನ್ನು ಉದ್ದ ಬದನೆಕಾಯಿ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ ರೆಸಿಪಿಗೆ. ಇನ್ನೂ ಮನೆಯಲ್ಲಿ ಇದೇ ಇತ್ತು, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಕಪ್ಪು ಬದನೆಕಾಯಿ ಇರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್ ರೆಸಿಪಿಗೆ. ಸೊ ಹಾಗಾಗಿ ನಾನು ಇದನ್ನೇ ತೊಗೊತಾ ಇದ್ದೀನಿ. 5 ತೊಗೊಂಡಿದ್ದೀನಿ. ಇದು ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ನೋಡಿ. ಉದ್ದುದನ್ನು ಕಟ್ ಮಾಡ್ಕೋಬೋದು. ಸೊ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಉದ್ದುದ ಕಟ್ ಮಾಡಿಕೊಂಡು ಮತ್ತು ಸೆಂಟ್ರಿಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ. ಯಾಕಂದರೆ ಅದು ಅನ್ನದಲ್ಲಿ ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ, ಬೇಯಿಸೋದಕ್ಕೂ ಆಗಲ್ಲ ಚೆನ್ನಾಗಿ ಅಂತ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಕೆಟ್ಟೋಗಿರೋದೆಲ್ಲ ಸ್ವಲ್ಪ ತೆಗ್ದಾಕ್ಕೊಂಡು ನೀಟಾಗಿ ಎಲ್ಲನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಸೊ ನಾನು ಏನು ಗೊಜ್ಜು ಮಾಡ್ತಾಯಿಲ್ಲ, ಡೈರೆಕ್ಟು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಕಟ್ ಮಾಡ್ಕೊಂಬಿಟ್ಟು ನೀರಲ್ಲಿ ಹಾಕೋದ್ರಿಂದ ಅದು ಕಪ್ಪುಗಾಗೋದಿಲ್ಲ. ಹಾಗಾಗಿ ನಾನು ಒಂದು ನೀರು ಹಾಕ್ಕೊಂಡು ಬಟ್ಲದಲ್ಲಿ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಒಂದೊಂದಾಗಿ ಕಟ್ ಮಾಡಿಕೊಂಡು 5 ಈ ರೀತಿ ಕಟ್ ಮಾಡಿಕೊಂಡು ನೀರೊಳಗಡೆ ಸೇರಿಸ್ಕೊತೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು 2 ಈರುಳ್ಳಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಕೂಡ ಸೈಡೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಅದನ್ನು ಕೂಡ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ. ಈ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಟೊಮೊಟೊ ಕೂಡ ಒಂದು ಸೈಡಿಗೆ ಎತ್ತಿಟ್ಕೊತೀನಿ. ಅದಾಯಿತು. ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಸಿಪ್ಪೆ ತೆಗೆದು ನೀಟಾಗಿ ಅದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊತೀನಿ ನೋಡಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಂತ ತಿಂಡಿ ಮಾಡೋದಕ್ಕೆ. 2 ಲೋಟ ಅಕ್ಕಿಗೆ 5 ಬದನೆಕಾಯಿ, ಇಷ್ಟನ್ನು ತರಕಾರಿನೂ ಸೇರಿಸ್ಕೊಂಡು ಇವಾಗ ರೆಸಿಪಿ ರೆಡಿ ಮಾಡ್ತೀನಿ ನೋಡಿ. ಅಕ್ಕಿ ತೊಳೆದಿಟ್ಕೊತೀನಿ. 2 ಸರಿ ನೆನೆಸಕ್ಕೆ ಬಿಟ್ಟಿದ್ದೀನಿ. ಅದು 2 ಸರಿ ತೊಳ್ಕೊತೀನಿ ನೀಟಾಗಿ. ಅದೆಲ್ಲ ವಾಶ್ ಮಾಡಿಟ್ಕೊಂಡು ಅದು ಸೈಡಲ್ಲಿ ಎತ್ತಿಟ್ಕೊತೀನಿ. ಹಾಗೇನ ಇವಾಗ ಒಗ್ಗರಣೆ ಮಾಡೋದನ್ನು ನೋಡಿ ಯಾವ ರೀತಿ ಮಾಡೋದಂತ. ಸ್ಟವ್ನ ಆನ್ ಮಾಡ್ಕೊತೀನಿ, ಪಾತ್ರೆ ಇಟ್ಕೊತೀನಿ. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಹಸಿರು ಬಟಾಣಿ ಇತ್ತು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಬಾಣಲಿನಲ್ಲೇ ಕೂಡ ನಾವು ಗೊಜ್ಜು ಥರ ಮಾಡ್ಕೋಬೋದು. ಸೊ ನನಗೆ ಆ ರೀತಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಕುಕ್ಕರ್ನಲ್ಲೇ ಮಾಡ್ತಾಯಿರೋದು. ಯಾವ ರೀತಿ ಮಾಡೋದು ಅಂತ ನೋಡಿ. ಒಂದೇ ಸತಿ ಡೈರೆಕ್ಟಾಗೆ ಮಾಡ್ಕೊತೀನಿ. ಅನ್ನ ಏನು ಸಪ್ರೇಟ್ ಬೇಯಿಸಿ ಮಾಡಿಲ್ಲ, ಇದರಲ್ಲೇ ಮಾಡ್ಕೊತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ಹಾಗೆ ಮಸಾಲೆ ಐಟಮ್ಸು, ಚಕ್ಕೆ ಲವಂಗ, ಮಸಾಲೆ ಐಟಮ್ ಬೇಕಾಗಿರೋಂಥದ್ದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಆಯಿಲ್ ಹಾಕ್ಕೊತೀನಿ. ಅದಾದಮೇಲೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಅದಾದಮೇಲೆ ಕಡಲೆಬೇಳೆನೂ ಸೇರಿಸ್ಕೊತೀನಿ ಸ್ವಲ್ಪನ. ಅದು ಕೂಡ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತಿದ್ದೀನಿ ನೋಡಿ. ಚೆನ್ನಾಗಿ ತಿರುಗಿಸ್ಕೋಬೇಕು. ಇದೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ಐಟಮ್ಸ್ ಎಲ್ಲ. ಈ ರೀತಿ ಆದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಲ್ಲ 2 ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ನೋಡಿ, ಎಣ್ಣೆ ಎಲ್ಲ ಸಿಡಿತಾ ಇದೆ. ಸೊ ಅದು ಮುಚ್ಚಳ ಹಾಕಬೇಕು ನಾವು. ನಾನು ಇವಾಗ ಹಾಕ್ಕೊತೀನಿ. ಸೈಡಲ್ಲಿ ಪ್ಲೇಟ್ ಇದೆ, ಅದು ತುಂಬಾ ಸುಡ್ತಾ ಇತ್ತು. ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಮುಚ್ಚಳ ಹಾಕ್ಕೊತೀನಿ, ಈರುಳ್ಳಿದೆಲ್ಲ ಎಣ್ಣೆ ಸಿಡಿಯುತ್ತೆ ಅಂತ. ಈರುಳ್ಳಿ ಈ ರೀತಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಹಸಿರು ಬಟಾಣಿ ಇದೆಯಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಟೊಮೊಟೊ ಕೂಡ ಫ್ರೈ ಆಯಿತು. ಇವಾಗ ಹಸಿರು ಬಟಾಣಿನ ಸೇರಿಸ್ಕೊತೀನಿ 1 ಬೌಲಷ್ಟು. ಅದೆಲ್ಲ ಮಿಕ್ಸ್ ಆಗೋಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ. ಇವಾಗ ಬದನೆಕಾಯಿ ಲಾಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ.
ಯಾಕಂದರೆ ಮೊದಲೇ ಹಾಕಿದರೆ ಅದು ಕಪ್ಪಗಾಗುತ್ತಲ್ವ. ಎಣ್ಣೆಗೆಲ್ಲ ತರಕಾರಿ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ. ಕಪ್ಪಗಾಗಲ್ಲ ಆ ರೀತಿ ನೋಡಿ ತಿರುಗಿಸ್ಕೊತಾನೆ ಇರಬೇಕು ಹೀಗೆ ಎಣ್ಣೆಯಲ್ಲಿ. ಆವಾಗ ಎಣ್ಣೆ ಬೆಂದಿದ್ಮೇಲೆ ಅದು ಕಪ್ಪಗಾಗೋ ಚಾನ್ಸಸ್ ಇರಲ್ಲ. ನಾನು ಮೊದಲೇ ನೀರಲ್ಲಿ ಕೂಡ ತೇಲಿಟ್ಕೊಂಡಿದ್ನಲ್ಲ, ಹಾಗಾಗಿ ನೋಡಿ ಯಾವುದೇ ರೀತಿ ಕಪ್ಪಗಾಗಲ್ಲ. ಈ ರೀತಿ ಮುಚ್ಚಿಟ್ಕೊಂಡು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಕೊತೀನಿ ಉಪ್ಪೆಲ್ಲ ಎಲ್ಲ ಕಡೆನೂ ಆಗಂಗೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ಮಸಾಲೆ ಐಟಮ್ಸನ್ನು ಸೇರಿಸ್ಕೋಬೇಕು ಒಂದೊಂದು ಹಾಗೇ. ನೋಡಿ 2 ನಿಮಿಷ ಮುಚ್ಚಳ ಹಾಕಿ ಮುಚ್ಚುತ್ತೀನಿ. ಚೆನ್ನಾಗಿ ಬೆಂದೋಗಿರುತ್ತೆ. ಎಲ್ಲನೂ ತರಕಾರಿ ಬೆಂದೋಗ್ಬೇಕು ಈ ರೀತಿ. ಆವಾಗ ಅನ್ನದಲ್ಲಿ ಟೇಸ್ಟ್ ಬರುತ್ತೆ. ಹೀಗೆ ತಿರುಗಿಸ್ಕೊತಾ ಇದ್ದೀನಿ, ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ ಅಂತ. ಇದಾದಮೇಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಇದೆಲ್ಲ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡಿಕೊಂಡು ನೋಡಿ ಹೀಗೆ ಕೈ ಆಡಿಸ್ಕೊತಿದ್ದಿ. ಬದನೆಕಾಯಿ ಯಾವುದು ಚೇಂಜಸ್ ಆಗಿಲ್ಲ, ಯಾವ ರೀತಿ ಇದೆ ಅದೇ ರೀತಿ ಇದೆ. ಈ ರೀತಿ 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ತಳಾತ ಆಗಬಾರ್ದು, ಆ ರೀತಿ ನಾವು ತಿರುಗಿಸ್ಕೊತಾನೆ ಇರಬೇಕು 2 ನಿಮಿಷಕ್ಕೂ 1 ನಿಮಿಷಕ್ಕೂ. ಹೀಗೆ ಕೈ ಆಡಿಸ್ಕೊಂಡಿದ್ದಾದಮೇಲೆ ನೋಡ್ಕೊತಾ ಇರ್ತೀನಿ ಆವಾಗೆ ಆಗಿದೆ ಇಲ್ಲ, ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ವಾ ಅಂತ ನೋಡ್ಕೊಂಡು. ಇವಾಗ ವಾಂಗಿಬಾತ್ ಪೌಡರನ್ನು ಒಂದು ಸ್ವಲ್ಪ ಅಷ್ಟು ಸೇರಿಸ್ಕೊತೀನಿ, ಅರ್ಧ ಅಷ್ಟು. ಇನ್ನು ಅರ್ಧ ಹಾಗೆ ಎತ್ತಿಟ್ಟಿದ್ದೀನಿ. ನೋಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದು ಕೂಡ ಎಲ್ಲ ಕಡೆ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ರೀತಿ. ಇದಾದಮೇಲೆ 1 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು 2 ಲೋಟ ಹಿಡಿಸುತ್ತೆ ನೀರು ಒಂದು ದೊಡ್ಡ ಲೋಟದಲ್ಲಿ, ಹಾಗಾಗಿ ಚೆಂಬಲ್ಲೇ ನಾನು ಅಳತೆಯನ್ನು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ. 4 ಲೋಟ ಏನು ಹಾಕಬೇಕಾಗಿಲ್ಲ, ಯಾಕಂದರೆ ದೊಡ್ಡ ಚೆಂಬಲ್ವ, ಕರೆಕ್ಟಾಗಿ ಬರುತ್ತೆ ಅಲ್ಲಿಗೆ. ಸೊ ಇನ್ನು ನಾನು ಕಾಯಿ ತುರಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೆ, ಕೊತ್ತಂಬರಿ ಸೊಪ್ಪನ್ನು. ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಅಂತ, ಕಾಯಿ ರಸ ಬರುತ್ತಲ್ಲ ಅದು, ಹಾಗಾಗಿ ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಅದು ಕುದಿ ಬರೋ ಟೈಮಲ್ಲಿ ಹಾಕ್ಕೊತೀನಿ. ಅದು ಹಾಗೆ ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ನೋಡಿ ಈ ರೀತಿ ಕುದೀತಾ ಇರ್ತೈತಲ್ಲ. ಇವಾಗ ನಾನು ಸ್ವಲ್ಪ ಅಕ್ಕಿಯಲ್ಲಿ ಏನು ನೆನೆಸಿಟ್ಟಿದ್ದೀನಿ ಅದು ಕ್ಲೀನ್ ಮಾಡಿಕೊಂಡು ಇವಾಗ ಸೇರಿಸ್ಕೊತೀನಿ. ಇದು ಕುದಿಯೋಕ್ಕಾದ್ಮೇಲೆ ಎಲ್ಲ ರೆಡಿ ಆಯಿತು. ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಕೂಡ ಅಕ್ಕಿ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೆ ಕುದಿ ಬರಬೇಕು. ಹಾಗೆ 2 ನಿಮಿಷ ನಾನು ಊರಿನಲ್ಲೇ ಬಿಡ್ತೀನಿ, ಮುಚ್ಚ ಹಾಕೋದಿಲ್ಲ. ಇದು ಮುಚ್ಚಳ ಹಾಕಿದರೆ ಅದು ಡೀಪಾಗಿ ಫ್ರೈ ಆಗೋಲ್ಲ, ಹಾಗಾಗಿ ಚೆನ್ನಾಗಿ ಬೆಂದ್ಕೊಳ್ಳೋದಿಲ್ಲ. ಹಾಗಾಗಿ 2 ನಿಮಿಷ ಕುದಿ ಬಂದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ ಹಾಗೆ ಬಿಡ್ತೀನಿ. ಅದು ಕುದಿಯೋದಕ್ಕೆ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಸೈಡಲ್ಲಿ ಪಾತ್ರೆಗಳೆಲ್ಲ ಇತ್ತಲ್ವ, ಏನು ಪಾತ್ರೆಗಳೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಪಕ್ಕದಲ್ಲಿ ನಾನು, ಅದು ಕುದಿಯೋದಕ್ಕೆ ಬಿಟ್ಟು. ಸೊ ಇನ್ನು ನನ್ನ ಮಗಳು ಕೂಡ ಎದ್ದಿರಲಿಲ್ಲ, ಅವಳನ್ನು ಕೂಡ ರೆಡಿ ಮಾಡಬೇಕು. ಇದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಅವಳಿಗೆ ರೆಡಿ ಮಾಡ್ಕೊತೀನಿ. ನೋಡಿ ಚೆನ್ನಾಗಿ ಈ ರೀತಿ ಮಾಡ್ಬೋದು ಸಿಂಪಲ್ಲಾಗಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ, ಇಷ್ಟಪಟ್ಟು ತಿನ್ಬೋದು. ಸೊ ಈ ರೀತಿ ನೋಡಿ ರೆಡಿಯಾಗಿತ್ತು. ಇವಾಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 2 ವಿಸಲ್ ಆದಮೇಲೆ ಬರ್ತೀನಿ. ಇವಾಗ ನನ್ನ ಮಗಳನ್ನ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ವಿಸಲ್ ಆಗೋ ಅಷ್ಟೊತ್ತಿಗೆ ಅವಳಿಗೆ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ತಿಂಡಿ ಯಾವ ರೀತಿ ಬಂದಿದೆ ಅಂತ. ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ನೋಡಿ. ಇವಾಗ ನೋಡಿ ಯಾವ ರೀತಿ ಓಪನ್ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಒಂದು ಕಡೆ ಸೇರಿಕೊಂಡಿತ್ತು. ಇವಾಗ ನೋಡಿ ನಾನು ಕೈ ಕಲಿಸ್ಕೊತೀನಿ, ಎಲ್ಲ ಕಡೆಯೂ ಆಗಿರುತ್ತೆ. ಚೆನ್ನಾಗಿ ಬಂದಿತ್ತು ರೆಸಿಪಿ. ಬದನೆಕಾಯಿ ಎಲ್ಲ ಬೆಂದೋಗಿತ್ತು ಒಳಗಡೆ, ಈ ರೀತಿ ರೆಡಿಯಾಗಿತ್ತು. ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ. ಸೊ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ. ವಿಡಿಯೋ ವಾಚ್ ಮಾಡ್ತಾ ಇರೋರು ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.